ಹಾಸ್ಟ್ಲ್ ವಾರ್ಡನ್ನು ಫೋನ್ ಮಾಡಿದ್ರು ನಮ್ಮ ಮತಿಗೆಗೆ, ನಿಮಗೆ ನಿಮ್ಮ ಮಗನಿಗೆ ಹುಷಾರಿಲ್ಲ ಬನ್ನಿ, ಮಗನಿಗೆ ಹುಷಾರಿಲ್ಲ ಬನ್ನಿ ಅಂತ ನಮಗೆ ಫೋನ್ ಮಾಡಿದಾಗ ಏನಕ್ಕೆ ಹುಷಾರಿಲ್ಲ ಅಂತ ಅವ್ರು ತಿರುಗಿ ಮತ್ತೆ ಕೇಳಿದಾಗ ಏನಿಲ್ಲ ಬರಲೇಬೇಕು ನೀವು ಹುಷಾರಿಲ್ಲ ಬನ್ನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅಲ್ಲಿಂದ ಆಮೇಲೆ ನಮಗೆ ಫೋನ್ ಕೊಟ್ಟರು, ಹಿಂಗೆ ಮಾತಾಡಿ ಏನು ಅಂತ ನಾವು ಕೇಳ್ತೀವಿ, ಯಾಕೆ ಏನು ಅಂತ ಅಂದಾಗ ಹುಷಾರಿಲ್ವಂತೆ ಹೋಗ್ಬೇಕಂತೆ ಅಂತ. ಆಮೇಲೆ ನನ್ನ ತಮ್ಮಂಗೆ ಫೋನ್ ಕೊಟ್ಟೆ, ಏನಂತ ಕೇಳಪ್ಪ, ಅವ್ನು ಫೋನ್ ರಿಸೀವ್ ಮಾಡಲಿಲ್ಲ. ಮತ್ತೆ ನಾವು ಮಾಡಿದ್ವಿ, ರಿಸೀವ್ ಮಾಡಲಿಲ್ಲ. ಅಷ್ಟು ವಾರ್ಡನು ರಿಸೀವ್ ಮಾಡಲಿಲ್ಲ. ಏನಕ್ಕೆ ಏನು ಅಂತಂದ್ರೆ ಮತ್ತೆ ಗಾಬರಿಯಾಗಿ ನಾವು ಫೋನ್ ಮಾಡಿದ್ವಿ, ಮತ್ತೆ ರಿಸೀವ್ ಮಾಡಲ್ಲ. ಅವನೇ ಮತ್ತೆ ಕಾಲ್ ಮಾಡಿದರು, ನಿಮ್ಮ ಹುಡುಗ ಈ ಥರ ಹಂಗೆ ಮಾಡ್ಕೊಂಡಿದ್ದಾನೆ ಬನ್ನಿ ಅಂತಂದರು. ನಾವು ದಡಾನ ಗಾಬರಿಯಲ್ಲಿ ಬಂದು ನೋಡಿದಂಥ ಸ್ಥಿತಿ ಹೆಂಗಿತ್ತು ಅಂದರೆ, ದಯವಿಟ್ಟು ನೇಣು ಹಾಕಿದಂಥ ಸ್ಥಿತಿ ಇತ್ತು. ಒಂದು ಕಿಟಕಿಗೆ 4 ಸುತ್ತು ವೈರ್ಗಳನ್ನ ಸುತ್ತಿದ್ದಾರೆ, ವೈರಗ್ಗನ ಸುತ್ತಿ ಸಣ್ಣ ಕಿಟಕಿಗೆ. ಕಾಲೇಜಲ್ಲಿ ಇಲ್ಲೇ ಇದ್ರೆ ಕಾಲೇಜಿಗೆ ಹೋಗಿ ಬಂದು ಮಾಡ್ಕೊಂಡಿರೋದು ಏನು ಹೇಳ್ತೀವಿ? ಇಲ್ಲೇ ಕಾಲೇಜಿಗೆ ಎಕ್ಸಾಮ್ಗೆ ಹೋಗಿದ್ದಾನೆ, ಬಂದಿದ್ದಾನೆ. ಇದು ಸೆಕೆಂಡ್ PU ಮಾಡ್ತಾ ಇದ್ದಾನೆ ಸರ್. ಅವನು ರ್ಯಾಂಕ್ ಸ್ಟೂಡೆಂಟು, 97% SSLC ತೆಗೆದಿದ್ದಾನೆ. ರ್ಯಾಂಕ್ ತಾಲೂಕು ಮಟ್ಟದಲ್ಲಿ ಪ್ಲಸ್ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ, ಗೌರ್ಮೆಂಟಿಂದಲೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಆದ್ದರಿಂದ ಇವನಿಗೆ ಇದೇ 2 ರಿಂದ 3 ಲಕ್ಷ ರೂಪಾಯಿ ಅವನು ಡೊನೇಷನ್ ಕಟ್ಟಿರೋದು. ನಾವು ಕೂಲಿ ಮಾಡಿ, ಅವ್ರ ತಂದೆ ಕೂಲಿ ಮಾಡ್ಕೊಂಡಿದ್ದೀವಿ, ನಾವು ಕಾಯಿ ವ್ಯಾಪಾರ ಮಾಡಿ ಕೂಲಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಕಾಲೇಜ್ ಆಡಳಿತ ಮಂಡಳಿ, ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರೇ, ಇದನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ. ನಿಮಗಾಗಿದ್ದರೆ, ನಿಮ್ಮ ಮಗನಿಗಾಗಿ, ನಿಮ್ಮ ಮಗಳಿಗಾಗಿ ಆಗಿದ್ದರೆ, ಕಾಲೇಜು ಮಂಡಳಿಯವರು ಏನು ಹೇಳಿದ್ರು? ನೀವು ಏನು ಹೇಳಿಲ್ಲ, ನಮಗೇನು ಹೇಳ್ತಾರೆ, ಹೇಮಂತನ್ನು ಕರೆಸಿ ಇಲ್ಲಿ ಏನು ನಡೆದಿದೆ ಅದನ್ನು ನಮಗೆ ಇದು ಮಾಡಿಕೊಡಿ, ಅನುವು ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಅವರು ಮಾಡಿಕೊಡ್ತಾ ಇಲ್ಲ. ಹೇಮಂತನ ಔಸ್ ಇಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಹೇಮಂತನ ಔಸ್ ಇಟ್ಟಿದ್ದಾರೆ, ಬಟ್ ಮ್ಯಾನೇಜ್ಮೆಂಟ್ ಇದು ಔತ್ಕೊಂಡಿದೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ಬೆಳಗಿಂದ ಪೊಲೀಸರು ನಮಗೆ ವಾಗ್ವಾದ ನಡೀತಾ ಇದೆ. ದಯವಿಟ್ಟು ಪೊಲೀಸರಿಗೆ, ದಯವಿಟ್ಟು ರಾಜಣ್ಣವ್ರೆ ಉಸ್ತುವಾರಿ ಒತ್ತಾಯ ಏನು? ಈಗ ನೀವೇನು ಒತ್ತಾಯ ಮಾಡ್ತೀರಿ? ವಾರ್ಡನ್ ಕರೆಸ್ಬೇಕು. ಇದು ಹೇಗೆ ಆಯಿತು ನಮಗೆ ಅದು ತಿಳುವಳಿಕೆ ಅದು ದಯವಿಟ್ಟು ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹೇಗೆ ನಡೀತು, ಯಾಕಾಯಿತು, ಅವ್ನು ನಮಗೆ ಫೋನ್ ಮಾಡಿ ಅರ್ಧ ಗಂಟೆಗೆ, ಮತ್ತೆ ನೀವು ಫೋನ್ ಮಾಡಿದ್ರೆ ಅದು ಅರ್ಧ ಗಂಟೆಗೆ, ಹಂಗೆ ಅಚಾತುರ್ಯವಾಗಿ ಆಯ್ತಾ, ಹೇಗಾಯಿತು ಅದಕ್ಕೆ ನಮಗೆ ಮಾಹಿತಿ ಬೇಕು. ಹೆಂಗೆ ಬಂದು ನೀನು ಹಾಸ್ಟ್ಲ್ ವಾರ್ಡನ್ನು ಮ್ಯಾನೇಜ್ಮೆಂಟ್ ಇಲ್ಲಿಲ್ಲ ಅಂದಮೇಲೆ ನೀನು ಏನಕ್ಕೆ ನಿನಗೆ ಇಲ್ಲ ಹಾಸ್ಟ್ಲು? ಅವ್ನು ಬಂದು ಅವ್ನ ಪಾಡಿಗೆ ಅವ್ನು ನೆಣ ಕೇಳೋದು ಹೆಂಗೆ ಹಾಕೊಂಡ? ಯಾರೂ ಕಾಲೇಜಲ್ಲಿ ಹುಡುಗರಿಲ್ಲ, ಅವನೊಬ್ಬ ಬಂದು ಹೆಂಗೆ ನೆಣ ಹಾಕೊಂಡ? ಅದು ಮೇನ್ ಬೇಕು. ಅದಕ್ಕೋಸ್ಕರ ಹಾಸ್ಟ್ಲ್ ಮ್ಯಾನೇಜ್ಮೆಂಟು, ಶಾಲಾ ಏನು ಕಾಲೇಜು ಆಡಳಿತ ಮಂಡಳಿ ಏನಿದೆ, ದಯವಿಟ್ಟು ಅದನ್ನು ಈ ಉನ್ನತ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನೇ ಲಂಚಕ್ಕೋಸ್ಕರ ನೀವು ಬೀಗೋದು ಬೇಡಿ, ದಯವಿಟ್ಟು ಹೇಳ್ತಾ ಇದ್ರಿ. ಅವ್ರು ವರ್ಷ ಕೊಟ್ಟಾಗ ನೀವು ಅಡಿಲಿಸ್ಕೊಂಡು ಆ ಕೆಲಸ ಮಾಡೋದು ಬೇಡ, ರದ್ದತಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬಡವ್ರ ಬಗ್ಗೆ ಉಳಿತಾರೆ, ದಯವಿಟ್ಟು ಅವ್ರು ತಗೊಳ್ತಕ್ಕಂಥ ಡೊನೇಷನಿಂದ ಬಡವ್ರ ಬಗ್ಗೆ ಉಳಿತಾರೆ. ಗೌರ್ಮೆಂಟ್ ಕಾಲೇಜ್ಗಳು ನೀವೇನಾಗಬೇಕು? ತನ್ನ ಅಂಕಲ್ಲು ಚಿಕ್ಕಪ್ಪ ಆಗಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ ಮಧು ಬಂಗಾರ, ಅದನ್ನು ರದ್ದತಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಓಕೆ ನಿಕೇಶ್, ನೋಡ್ಬೋದು ಈಗ ಏನಿದೆ, ಇದೇ ಹಾಸ್ಟೆಲ್ ವಿದ್ಯಾರ್ಥಿ ಸಾವಿಗೀಡಾಗಿರುವಂಥದ್ದು. ಈಗ ಆಡಳಿತ ಮಂಡಳಿ ಹೇಳುವಂಥದ್ದು, ಆತ ಬೆಳಿಗ್ಗೆ ಕಾಲೇಜಿಗೆ ಹೋಗಿದ್ದ, ನಂತರ ಮಧ್ಯ ಒಂದು ಗ್ಯಾಪ್ ಅಲ್ಲಿ ಅವನು ಈ ಒಂದು ಹಾಸ್ಟೆಲ್ಗೆ ಬರ್ತಾನೆ. ಇದೊಂದು ಕಟ್ಟಡ ನೋಡ್ಬೋದು, ಈ ಕಟ್ಟಡದಲ್ಲಿ ಕಾಲೇಜಿನ ಮಂಡಳಿ ಹಾಸ್ಟೆಲನ್ನು ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 100ಕ್ಕೂ ಅಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಆಡಳಿತ ಮಂಡಳಿ ಪ್ರಕಾರ ಆತ ನೇಣು ಹಾಕ್ಕೊಂಡಿದ್ದಾನೆ ಅನ್ನುವಂಥದ್ದು. ಅದೇ ಸಂದರ್ಭದಲ್ಲಿ ವಾರ್ಡನ್ ಕೂಡ ತಿಂಡಿಗೆ ಹೋಗಿದ್ರು ಅಂತ ಹೇಳ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಘಟನೆಯಲ್ಲಿ ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಬಾಬು. ಹಾಗೆ ಜೊತೆಗೆ ಸಾಕಷ್ಟು ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರೋದನ್ನು ನೋಡ್ಬೋದು. ಪರಿಸ್ಥಿತಿ ಕ್ಷಣಕ್ಕೂ ವಿಕೋಪಕ್ಕೆ ಹೋಗುವಂಥ ಪರಿಸ್ಥಿತಿ, ಆಕ್ರೋಶವನ್ನು ಹೊರಹಾಕುವಂಥದ್ದು ನೋಡ್ಬೋದು. ಈಗಲೂ ಕೂಡ ವಾಗ್ವಾದವನ್ನು ಮಾಡ್ತಿದ್ದಾರೆ. ಸ್ಥಳಕ್ಕೆ ವಾರ್ಡನನ್ನು ಕರೆಸಬೇಕು ಅಂತ. ಒಂದು ವೇಳೆ ವಾರ್ಡನನ್ನು ಕಳಿಸಿದ್ರೆ ಇಲ್ಲಿ ಸಾಕಷ್ಟು ಪರಿಸ್ಥಿತಿ ನಿಯಂತ್ರಿಸಲು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೆ ಆತನನ್ನು ಕೂಡ ಕರೆಸ್ತಾ ಇಲ್ಲ. ಆದರೆ ಈಗಾಗಲೇ ಕಾಲೇಜು ಮಂಡಳಿಯವರು ಮುಖ್ಯಸ್ಥರು ಬಂದು ಇಲ್ಲಿಂದ ಹೋಗಿದ್ದಾರೆ. ಅವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ವಿದ್ಯಾರ್ಥಿ ಉತ್ತಮವಾಗಿ ಓದ್ತಾ ಇದ್ದ, ನಂತರ ಈ ರೀತಿ ಮಾಡ್ಕೊಳ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಈ ಬಂದಂಥವನು ಸೀದಾ ಕೋಣೆ ಏನಿತ್ತು ಆ ಕೋಣೆ ಬಾಗ್ಲಾಕೊಂಡು ಆತ ಈ ನೇಣಿಗೆ ಶರಣಾಗಿದ್ದಾನೆ ಅನ್ನುವಂಥ ವಿವರಣೆಯನ್ನು ಅವರು ಪೊಲೀಸ್ ಅವರಿಗೆ ನೀಡಿದ್ದಾರೆ. ಸದ್ಯ ವಾಸ್ತವವಾಗಿ ಏನಾಗಿದೆ ಅನ್ನುವಂಥದ್ದು ಈಗ ಪೊಲೀಸ್ ತನಿಖೆಯಿಂದಲೇ ತಿಳಿದು ಬರಬೇಕಾಗಿರುವಂಥದ್ದು. ನಾಗೇಂದ್ರ ಬಾಬು, ಯಶವಂತಿಗ ಕುಟುಂಬಸ್ಥರು ಎಲ್ಲರೂ ಕೂಡ ಸಂಬಂಧಿಕರು, ಸ್ನೇಹಿತರು ಆರೋಪವನ್ನು ಮಾಡ್ತಾ ಇದ್ರು. ಮಧು ಬಂಗಾರಪ್ಪ ಅವರು ಸಚಿವರು ಬರಬೇಕು, ಇತ್ತ ಗಮನ ಹರಿಸಬೇಕು ಅಂತೇಳಿ. ಕಾಲೇಜು ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಕಾಲೇಜು ಆಡಳಿತ ಮಂಡಳಿ ಈಗಾಗಲೇ ಅವರು ಹೇಳಿರುವ ಚೆನ್ನಾಗಿ ಓದ್ತಾ ಇದ್ದ, ಯಾವುದೇ ತೊಂದರೆ ಇರಲಿಲ್ಲ. ಜೊತೆಗೆ ಪೋಷಕರು ಹೇಳಿದ್ದಾರೆ ಇಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ, ನಮಗೆ ಯಾವುದೇ ಆತ ಕಂಪ್ಲೇಂಟ್ ಇಲ್ಲಿ ತನಕ ಮಾಡಿರಲಿಲ್ಲ ಅನ್ನುವಂಥದ್ದು. ಆತ ಫೈನಲ್ ಇಯರ್ PUC ಸೆಕೆಂಡ್ PUC ಇರುವಂಥದ್ದು, ಸೈನ್ಸ್ ಸ್ಟೂಡೆಂಟು.
ನಂತರ ಇವತ್ತು ಬೆಳಿಗ್ಗೆ ಕಾಲೇಜಿಗೆ ಸ್ಟಡಿಗೆ ಹೋದಂಥವನು ಮಧ್ಯ ಗ್ಯಾಪ್ನಲ್ಲಿ ಹಾಸ್ಟೆಲ್ಗೆ ಹೋಗಿ ಬರ್ತೀನಿ ಅಂತ ಅವನು ವಾಪಸ್ ಇಲ್ಲಿಗೆ ಬಂದಿದ್ದ. ಇಲ್ಲಿಗೆ ಬಂದ ನಂತರ ಅವನು ಅವರ ರೂಮ್ ಏನಿತ್ತು ಆ ಒಂದು ರೂಮ್ನ ಕೋಣೆಯ ಬಾಗಿಲು ಹಾಕ್ಕೊಂಡು ಆತ ಏಕಾಏಕಿ ನೇಣಿಗೆ ಶರಣಾಕಿದ್ದಾನೆ. ವಾರ್ಡನ್ ಕೂಡ ಆ ಟೈಮಲ್ಲಿ ಇರಲಿಲ್ಲ, ಅವರು ತಿಂಡಿಗೆ ಏನೋ ಹೋಗಿದ್ರು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಎಲ್ಲ ಸ್ಟೂಡೆಂಟು ಇಲ್ಲದಂಥ ಸಮಯದಲ್ಲಿ ಅಂದರೆ ಎಲ್ಲರೂ ಕಾಲೇಜಿಗೆ ಹೋದಾಗ ಆತ ಮಧ್ಯದಲ್ಲಿ ಬಂದು ಈ ರೀತಿ ಪರ್ಮಿಷನ್ನ ಕೇಳ್ಕೊಂಡು ಬಂದು ಈ ರೀತಿ ಸಾವಿಗೆ ನೇಣಿಗೆ ಶರಣಾಗಿದ್ದಾನೆ ಅನ್ನುವಂಥ ವಿವರಣೆಯನ್ನು ಈಗ ಕಾಲೇಜು ಮಂಡಳಿ ನೀಡ್ತಾ ಇರುವಂಥದ್ದು. ಇದರಲ್ಲಿ ಸತ್ಯ ಯಾವುದು ಅನ್ನುವಂಥದ್ದನ್ನು ಈಗ ಬಡಾವಣೆ ಪೊಲೀಸ್ನರಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಕೂಡ ಈಗ ತನಿಖೆ ಮಾಡಿ ವಾಸ್ತವಾಂಶ ಏನಿದೆ ಅನ್ನುವಂಥದ್ದನ್ನು ಈಗ ತಿಳ್ಕೊಳ್ಬೇಕಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.